ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಅವರ ದಿನಚರಿ ಹೇಗಿದೆ ಗೊತ್ತಾ? ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಸೇರಿದ ದರ್ಶನ್ ಅವರ ದಿನಚರಿ ಹೀಗಿದೆ. ಜೈಲಲ್ಲಿ ದರ್ಶನ್ ಸಮಯವನ್ನ ಹೇಗೆ ಕಳೀತಾ ಇದ್ದಾರೆ? ಜೈಲಿನಲ್ಲಿ ಪ್ರತಿ ಕ್ಷಣ ಕೂಡ ಅವರಿಗೆ ಪ್ರತಿ ಕ್ಷಣವನ್ನ ಕಾಲ ಕಳೆಯೋದೇ ಒಂದು ರೀತಿ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ. ದೇವರ ಧ್ಯಾನದ ಮೊರೆ ಹೋಗಿದಾರಂತೆ ದರ್ಶನ್. ಹೇಗೆ ಅಂತ ನೋಡ್ತಾ ಹೋಗೋಣ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ 20 ದಿನಗಳನ್ನು ಪೂರೈಸಿಬಿಟ್ಟಿದ್ದಾರೆ. ಈ ಬೆನ್ನಲ್ಲೇ ಒಂದು ದಿನ ರೆಸ್ಟ್ ಮಾಡ್ಬೋದು, 2 ದಿನ ಆದ್ರೆ ಸರಿ. ಈ ನಿರಂತರವಾಗಿ ಕುತ್ಕೊಂಡಿರು ಮಾಡಕ್ಕೆ ಏನು ಕೆಲಸ ಇಲ್ಲ ಅಂದಾಗ ಎಂಥವ್ರಿಗೆ ಆಗ್ಲಿ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ. ಒಂದು ರೀತಿ ಓಡೋ ಕುದುರೆಯನ್ನ ಕಟ್ಟಾಕ್ದಂಗೆ ಆಗ್ಬಿಡುತ್ತೆ ಇಂಥ ಪ್ರಕರಣಗಳಲ್ಲಿ. ಮತ್ತೆ ಟೆನ್ಷನ್ ಮೇಲೆ ಟೆನ್ಷನ್ನು, ಬೇಲೇನಾಯ್ತೋ ಮತ್ತೊಂದು ಮಗದೊಂದು, ಇದೆಲ್ಲದನ್ನ ಯೋಚನೆ ಮಾಡಿಕೊಂಡು ಸಮಯ ಕಳೆಯೋದಿದೆಯಲ್ಲ, ದೊಡ್ಡ ನರಕ ಅನ್ಸ್ಬಿಡುತ್ತೆ ಒಬ್ಬೊಬ್ರಿಗೆ. ಹಾಗಾದ್ರೆ ದರ್ಶನ್ ಅವರ ದಿನಚರಿ ಹೇಗಿದೆ, ಹೇಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಜೈಲಿನಲ್ಲಿ ದರ್ಶನ್ ನೋಡೋಣ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ವಾಸವನ್ನು ಅನುಭವಿಸ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ. ಬೆಳಗ್ಗೆ ಹೊತ್ತು ಸಮಯ ಕಳೆಯೋದೇ ಒಂದು ರೀತಿ ಪರದಾಟ ಆಗ್ಬಿಟ್ಟಿದೆ ಅವರಿಗೆ. 6 ಗಂಟೆ 7 ಗಂಟೆ ಗೆದ್ದು ತಿಂಡಿ ಗಿಂಡಿ ಎಲ್ಲ ಮುಗಿಸಿದ್ಮೇಲೆ ಸಂಜೆ ತನಕ ಟೈಮ್ ಪಾಸ್ ಮಾಡೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಇದರ ನಡುವೆ ದೇವರ ಧ್ಯಾನ ಮತ್ತು ಭಜನೆಯ ಮೊರೆ ಹೋದ್ರ ದರ್ಶನ್, ಈ ಪ್ರಶ್ನೆ ಕಾಡ್ತಾ ಇದೆ. ಅವ್ರು ಹಾಗೆ ಮಾಡ್ತಿದ್ದಾರಂತೆ, ದೇವರ ಧ್ಯಾನ ಮಾಡ್ತಿದ್ದಾರಂತೆ, ಮೆಡಿಟೇಷನ್ ಮಾಡ್ತಿದ್ದಾರಂತೆ. ಸಂಜೆ ಹೊತ್ತು ಹನುಮಾನ್ ಚಾಲಿಸ ಪಠಣ, ಇವೆಲ್ಲವೂ ಒಂದು ರೀತಿ ಮಾನಸಿಕವಾಗಿ ಕುಗ್ಗೋಗಿರುವಂಥವ್ರಿಗೆ ಚೈತನ್ಯ ಕೊಡುವಂತಹ ಕೆಲವೊಂದು ವಿಚಾರಗಳು ದರ್ಶನ್ ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ. ಸಹಕೈದಿ ಸಹವಾಸದಿಂದ ಈ ಭಜನೆ ಮಾಡೋದು, ಧ್ಯಾನದ ಮಾರ್ಗವನ್ನು ಕಂಡು ಹಿಡ್ಕೊಂಡಿದ್ದಾರಂತೆ. ಹೀಗಾದ್ರೂ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗ್ಲಿ, ಸಮಯ ಹೇಗೋ ಮುಂದೂಡಿಕೆ ಆಗ್ಲಿ ಅಂತ. ಅದನ್ನೇ ಹೇಳಿದ್ದು, ಬೆಳಗ್ಗಿನಿಂದ ಸಂಜೆ ತನಕ ಎಷ್ಟು ಅಂತ ಕುತ್ಕೊಂಡೇ ಇರೋಕ್ಕಾಗತ್ತೆ? ಈಗೇನೋ ಬುಕ್ ಇದೆ, ಬುಕ್ ಓದ್ತೀನಿ ಅಂದ್ರೆ ಎಷ್ಟು ಅಂತ ಓದಕ್ಕಾಗತ್ತೆ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ವಿಚಾರಣಾ ದಿನ ಖೈದಿ ದರ್ಶನ್ ಅವರ ದಿನಚರಿ ಹೇಗಿದೆ ಜೈಲಿನಲ್ಲಿ? ಏನು ಟೈಮ್ ಪಾಸ್ ಮಾಡೋಕೆ ತುಂಬಾ ಪೇಚಾಡ್ತಾ ಇದ್ದಾರಂತೆ, ಡೀಟೇಲ್ಸ್ ಕೊಡೋದಾದ್ರೆ ನಾಗೇಶ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಿನಲ್ಲಿರುವಂಥ ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಕಾಲ ಮತ್ತು ಸಮಯಾವಕಾಶ ಕಳೆಯೋದಕ್ಕೆ ಸಾಕಷ್ಟು ಕಷ್ಟವಾಗ್ತಾ ಇದೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಅದಕ್ಕಾಗಿ ದರ್ಶನ್ ಅವರು ಬೇರೆ ಬೇರೆ ಮಾರ್ಗಗಳನ್ನು, ಅಂದರೆ ಸಮಯ ಕಳೀಲಿಕ್ಕೆ, ಸಮಯ ದೂಡಲಿಕ್ಕೆ ಸಾಕಷ್ಟು ಹರಸಾಹಸ ಪಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಸಮಯ ಕಳೀಲಿಕ್ಕೆ ಒಂದು ಮಾರ್ಗವನ್ನು ನೋಡ್ಕೊಂಡಿದ್ದಾರೆ. ಅದು ಪ್ರಮುಖವಾಗಿ ದೇವರ ಧ್ಯಾನವನ್ನು ಮಾಡೋದ್ರ ಮೂಲಕ. ಅಲ್ಲಿ ಬೆಳಿಗ್ಗೆ ಸಮಯದಲ್ಲಿ ದೇವರ ಧ್ಯಾನ ಮಾಡೋದು, ನಂತರ ಸಂಜೆ ಆಗುತ್ತೆ ಸೂರ್ಯೋದಯ ಕೆಲಸ ಮಾಡೋದ್ರಿಂದ ಅಲ್ಲಿ ಬಹಳ ಪ್ರಮುಖವಾಗಿ ಕಾಲಾಂಶ ಕಳೀಲಿಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಅವೆಲ್ಲವನ್ನು ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಸಹ ಕೈದಿಗಳು ಪಠಣ ಮಾಡಲಿಕ್ಕೆ, ಹನುಮಾನ್ ಚಾಲಿಸ ಪಠಣ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಟ ದರ್ಶನ್ ಅವರು ಅನುಸರಿಸಿದ್ದಾರೆ. ಹಾಗಾಗಿ ಕಾಲ ದೂಡಲಿಕ್ಕೆ ನರಕಯಾತನೆ ಅನುಭವಿಸ್ತಿರುವಂಥ ನಟ ದರ್ಶನ್ ಅವರು ಸಹ ಕೈದಿಗಳು ಏನೆಲ್ಲ ಮಾಡ್ತಾರೋ ಅವೆಲ್ಲವನ್ನು ಕೂಡ ಅನುಸರಿಸಿಕೊಂಡು ಅಲ್ಲಿ ಸಮಯಾವಕಾಶವನ್ನು ಕಳೆಯುವ ಪ್ರಯತ್ನವನ್ನು ದರ್ಶನ್ ಅವರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.